ನಮಸ್ಕಾರ ಸ್ನೇಹಿತರೆ, ಮಸಣಿಕಮ್ಮ ದೇವಿಯ ದರ್ಶನದ ನಂತರ ಪಿರಿಯಾಪಟ್ಟಣದಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಬೈಲುಕುಪ್ಪೆಯ ಗೋಲ್ಡನ್ ಟೆಂಪಲ್ನ ಕಡೆಗೆ ನಮ್ಮ ಪ್ರಯಾಣ ಸಾಗಿತು. ಮೈಸೂರು ಮಡಿಕೇರಿ ರಸ್ತೆಯಲ್ಲಿ ಸಾಗಿದರೆ ಕುಶಾಲ್ ನಗರದಿಂದ 1 ಕಿಲೋಮೀಟರ್ ಹಿಂದೆ ಕೊಪ್ಪ ಎಂಬಲ್ಲಿ ನಾವು ಬಸ್ಸನ್ನು ಇಳ್ಕೊಂಡ್ವಿ. ಇಲ್ಲಿಂದ 2.5 ಕಿಲೋಮೀಟರ್ ಒಳಗಡೆ ಹೋಗಬೇಕು. ಅಲ್ಲಿಗೆ ಬಸ್ ಇಲ್ಲ. ನಾವು ಆಟೋದಲ್ಲಿ ಬೈಲುಕುಪ್ಪೆಯ ಗೋಲ್ಡನ್ ಟೆಂಪಲ್ ಕಡೆಗೆ ಹೊರಟ್ವಿ. ಆಟೋದವರು ಇದು 2.5 ಕಿಲೋಮೀಟರ್ ಇರೋದ್ರಿಂದ 100 ರೂಪೀಸ್ ಚಾರ್ಜ್ ಮಾಡಿದ್ರು. ಬೈಲುಕುಪ್ಪೆಯ ಗೋಲ್ಡನ್ ಟೆಂಪಲ್ ಬೆಂಗಳೂರಿನಿಂದ 220 ಕಿಲೋಮೀಟರ್ಸ್, ಮಂಗಳೂರಿನಿಂದ 172 ಕಿಲೋಮೀಟರ್ಸ್, ಮೈಸೂರಿನಿಂದ 101 ಕಿಲೋಮೀಟರ್ಸ್, ಕುಶಾಲನಗರದಿಂದ 5 ಕಿಲೋಮೀಟರ್ಸ್, ಹಾಸನದಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಪ್ರದೇಶಕ್ಕೆ ಹತ್ತಿರದ ರೈಲ್ವೆ ನಿಲ್ದಾಣ ಅಂದರೆ ಹಾಸನ. ಇನ್ನು ಇಲ್ಲೇನಾದರೂ ಉಳ್ಕೋಬೇಕು ಅಂದರೆ ಸುಮಾರು ಹೋಮ್ ಸ್ಟೇಸ್ ಇಲ್ಲಿದೆ. ಇಲ್ಲಿಂದ 35 ಕಿಲೋಮೀಟರ್ ದೂರದಲ್ಲಿರೋ ಮಡಿಕೇರಿಯಲ್ಲಿ KSTDC ಮಯೂರ ವ್ಯಾಲಿ ವ್ಯೂ ಹೋಟೆಲ್ ಕೂಡ ಇದೆ. ಗೋಲ್ಡನ್ ಟೆಂಪಲ್ ಪ್ರವಾಸಿಗರಿಗೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ತೆರೆದಿರುತ್ತೆ. ಈ ಒಂದು ಸಮಯದಲ್ಲಿ ಇಲ್ಲಿಗೆ ಭೇಟಿಯನ್ನು ನೀಡಬಹುದು. ನಾವು ಗೋಲ್ಡನ್ ಟೆಂಪಲನ್ನು ರೀಚ್ ಆದ್ವಿ. ಇದೇ ಗೋಲ್ಡನ್ ಟೆಂಪಲ್ನ ಮುಖ್ಯ ದ್ವಾರ. ಈ ಒಂದು ದ್ವಾರದ ಮೇಲೆ ನಿಂಗ್ಯಂಪ ಮಾನೆಸ್ಟರಿ ಅಂತ ಬರೆದಿದೆ. ನಿಂಗ್ಯಂಪ ಮಾನೆಸ್ಟರಿ ಅಂದರೆ ಓಲ್ಡ್ ಸ್ಕೂಲ್ ಅಂತ. ಇದರ ಒಂದು ಪೂರ್ಣ ಹೆಸರು ತೇಗ್ಜೋಗ್ ನಾಮ್ಡ್ರೋಲ್ ಶೆಡ್ರೂಪ್ ಡಾರ್ಜಿಲಿಂಗ್ ಅಂತ. ಇದನ್ನು ಸಂಕ್ಷಿಪ್ತವಾಗಿ ನಾಮ್ಡ್ರೋಲಿಂಗ್ ನಿಂಗ್ಯಂಪ ಮಾನೆಸ್ಟ್ರಿ ಅಂತ ಕರೀತಾರೆ. ಇದನ್ನು 1963ರಲ್ಲಿ ಸ್ಥಾಪನೆ ಮಾಡಲಾಯಿತು. ಒಳಗಡೆ ಎಂಟ್ರಿ ಆಗ್ತಿದ್ದಾಗೆ ಸುತ್ತಲೂ ಟಿಬೇಟ್ ಆಭರಣಗಳು, ಫ್ಯಾಷನ್ ವಸ್ತುಗಳನ್ನು ಮಾರುವ ಅಂಗಡಿಗಳನ್ನು ನೋಡಬಹುದು. ಒಂದರ್ಥದಲ್ಲಿ ಈ ಬೈಲುಕುಪ್ಪೆ ಅನ್ನೋದು ಒಂದು ಮಿನಿ ಟಿಬೇಟ್ ಅಂತಲೇ ಹೇಳ್ಬೋದು. ಈ ನಿಂಗ್ಯಂಪಾದ ಮಾನೆಸ್ಟರಿ ವಿಶ್ವದ ಅತಿ ದೊಡ್ಡ ಟಿಬೇಟಿಯನ್ ಬೌದ್ಧ ಧರ್ಮದ ವಂಶಾವಳಿ ಬೋಧನಾ ಕೇಂದ್ರ ಅಂತಲೇ ಹೇಳ್ಬೋದು. ಇಲ್ಲಿ 5,000ಕ್ಕೂ ಹೆಚ್ಚು ಸನ್ಯಾಸಿಗಳು ನೆಲೆಸಿದ್ದಾರೆ. ಟಿಬೇಟಿಯನ್ನರು ಟಿಬೇಟನ್ನು ಬಿಟ್ಟು ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಾಸವಾಗಿರೋದಕ್ಕೆ ಕಾರಣ ಏನಪ್ಪ ಅಂದರೆ 1949ನಲ್ಲಿ ಚೀನಾ ಟಿಬೇಟ್ ಮೇಲೆ ಆಕ್ರಮಣ ಮಾಡಿ ಟಿಬೇಟನ್ನು ತನ್ನ ವಶಕ್ಕೆ ತಗೋಬೇಕು ಅಂತ ಪಿತೂರಿಯನ್ನು ನಡೆಸ್ತಿರುತ್ತೆ. 1959ನಲ್ಲಿ ಚೀನಿ ಪಡೆಗಳು ಟಿಬೇಟ್ ರಾಜಧಾನಿ ಲಾಸಾವನ್ನು ಸುತ್ತುವರಿಯುತ್ತೆ. ಇದರ ಮಧ್ಯೆ ಚೀನಾದ ಮಿಲಿಟರಿ ಅಧಿಕಾರಿ ಟಿಬೇಟ್ನ ಧಾರ್ಮಿಕ ಗುರುವಾದ 14ನೇ ದಲೈ ಲಾಮಾ ಅವರನ್ನು ಚೀನಾದ ನೃತ್ಯ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲು ಇನ್ವೈಟ್ ಮಾಡ್ತಾರೆ. ಮತ್ತು ದಲೈ ಲಾಮಾ ಅವರು ಯಾವುದೇ ಅಂಗರಕ್ಷಕರು ಮತ್ತು ಸೈನಿಕರಿಲ್ಲದೆ ಚೀನಾಕ್ಕೆ ಬರಬೇಕು ಅನ್ನೋ ಷರತ್ತನ್ನು ಕೂಡ ಹಾಕುತ್ತೆ. ಆದರೆ ಟಿಬೇಟ್ ಸರ್ಕಾರ ಮತ್ತು ದಲೈ ಲಾಮಾ ಅವರ ಪರ್ಸನಲ್ ಅಡ್ವೈಸರ್ಗೆ ಇದು ಲಾಮಾ ಅವರ ಹತ್ಯೆಗೆ ಮಾಡಿರುವ ಸಂಚು ಎಂದು ತಿಳಿದು ಬರುತ್ತೆ. ತಕ್ಷಣವೇ ಟಿಬೇಟ್ನ ಜನಸಮೂಹ ದಲೈ ಲಾಮಾ ವಾಸಿಸುತ್ತಿದ್ದ ಪೊಟಾಲಾ ಮತ್ತು ನಾರ್ಜಲಿಂಗ್ ಅರಮನೆಯನ್ನು ಸುತ್ತುವರೆದು ದಲೈ ಲಾಮಾ ಅವರನ್ನು ರಕ್ಷಿಸಲು ಮುಂದಾಗ್ತಾರೆ. ಮತ್ತು ದಲೈ ಲಾಮಾ ಅವರು ಚೀನಾದ ಆಹ್ವಾನವನ್ನು ಒಪ್ಪಬಾರದು ಎಂದು ಅವರು ಒತ್ತಾಯವನ್ನು ಮಾಡ್ತಾರೆ. ಅದೇ ದಿನ ರಾತ್ರಿ ದಲೈ ಲಾಮಾ ಅವರು ಚೀನಿ ಸೇನೆಯ ಯೂನಿಫಾರ್ಮನ್ನು ಹಾಕ್ಕೊಂಡು ತಮ್ಮ ಹತ್ತಿರದ ಕುಟುಂಬದ ಸದಸ್ಯರು ಮತ್ತು ಸರ್ಕಾರದ ಪ್ರಮುಖ ಅಧಿಕಾರಿಗಳ ಜೊತೆ ಭಾರತದ ಗಡಿಯ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಸುಮಾರು 2 ವಾರಗಳ ಕಾಲ ರಾತ್ರಿ ಪ್ರಯಾಣ ಮಾಡಿ ಬೌದ್ಧ ಮಠಗಳಲ್ಲಿ ತಂಗುತ್ತಾ ದಲೈ ಲಾಮಾ ಅವರು ಭಾರತದ ಗಡಿಯನ್ನು ತಲುಪ್ತಾರೆ. ಅನಂತರ ಅಲ್ಲಿಂದ ಅಂದಿನ ಪ್ರಧಾನಿಯಾಗಿದ್ದ ನೆಹರೂರವರಿಗೆ
ಒಂದು ಪತ್ರವನ್ನು ಬರೆದು ನನಗೆ ಭಾರತದಲ್ಲಿ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಡಬೇಕು ಎಂದು ಕೇಳ್ಕೊತಾರೆ. ಭಾರತ ಒಂದು ಪುಣ್ಯಭೂಮಿ. ಇಲ್ಲಿ ದೇಹಿ ಎಂದು ಬಂದವರಿಗೆ ಇಲ್ಲ ಎಂಬ ಮಾತೇ ಇಲ್ಲ. ಆ ಪತ್ರವನ್ನು ಕಂಡ ತಕ್ಷಣ ನೆಹರೂರವರು ಧಾರ್ಮಿಕ ಮುಖಂಡರಾದ ದಲೈ ಲಾಮಾ ಅವರನ್ನು ನನ್ನ ಸಹೋದ್ಯೋಗಿಗಳು ಮತ್ತು ನಾನು ನಿಮ್ಮನ್ನು ಸುರಕ್ಷಿತವಾಗಿ ಸ್ವಾಗತಿಸುತ್ತೇವೆ ಎಂದು ಭಾರತೀಯ ಸೈನಿಕರನ್ನು ಕಳುಹಿಸಿ ಅವರನ್ನು ಭಾರತಕ್ಕೆ ಕರೆತರಲಾಗುತ್ತದೆ. ಈ ಒಂದು ಗೋಲ್ಡನ್ ಟೆಂಪಲ್ನ ಮುಖ್ಯ ಆಕರ್ಷಣೆಯೇ ಈ ಪದ್ಮಸಂಭವ ಬೌದ್ಧ ವಿಹಾರ. ಈ ಒಂದು ಬೌದ್ಧ ವಿಹಾರ ಪ್ರಕಾಶಮಾನವಾದ ನೀಲಿ ಮತ್ತು ಹೊಳೆಯುವ ಚಿನ್ನದ ಬಣ್ಣದ ರಚನೆಯ ಟಿಬೇಟಿಯನ್ ಕರಕುಶಲತೆಯ ಒಂದು ಉತ್ತಮ ನಿದರ್ಶನ ಅಂತಲೇ ಹೇಳ್ಬೋದು. ಈ ಒಂದು ಪ್ರವೇಶ ದ್ವಾರದ ಸುಂದರವಾದ ಭವ್ಯ ಬಾಗಿಲುಗಳು ನಮ್ಮನ್ನು ಸಂಭ್ರಮದಿಂದ ಸ್ವಾಗತಿಸುತ್ತೆ. ಬೌದ್ಧ ವಿಹಾರದ ಒಳಗೆ ಹೋದಂತೆ ಇನ್ನೊಂದು ಹೊಸ ಪ್ರಪಂಚಕ್ಕೆ ಕಾಲಿಟ್ಟಂತಹ ಅನುಭವ. ಪ್ರಶಾಂತವಾದ ಈ ವಾತಾವರಣದಲ್ಲಿ ಧ್ಯಾನದಲ್ಲಿ ಕುಳಿತಿರುವ 3 ಮೂರ್ತಿಗಳ ದರ್ಶನ. ಈ 3 ಮೂರ್ತಿಗಳಲ್ಲಿ ಮಧ್ಯದಲ್ಲಿರುವುದು ಬುದ್ಧನ ಬಲಭಾಗಕ್ಕೆ ಪದ್ಮಸಂಭವ, ಬುದ್ಧನ ಎಡಭಾಗಕ್ಕೆ ಅಮಿತಾಯಶ್ ಮೂರ್ತಿಗಳಿವೆ. ಪದ್ಮಸಂಭವ ಇವರು ಟಿಬೇಟಿಯನ್ನರಿಗೆ ಮೊದಲ ಬಾರಿಗೆ ಬೌದ್ಧ ಧರ್ಮವನ್ನು ಪರಿಚಯಿಸಿ ಮೊದಲ ಬೌದ್ಧ ಮಾನೆಸ್ಟರಿಯನ್ನು ಓಪನ್ ಮಾಡಿದವರು. ಆದ್ದರಿಂದ ಇವರನ್ನು ಟಿಬೇಟಿಯನ್ನರು ಗುರುಗಳು ಎಂದು ಪೂಜಿಸುತ್ತಾರೆ. ಅಮಿತಾಯಸ್ ಎಂಬುದು ಬುದ್ಧನ ಇನ್ನೊಂದು ರೂಪವಂತೆ. ಪೂಜಾ ಸಮಯಕ್ಕೆ ಸರಿಯಾಗಿ ಬಂದರೆ ಈ ಬೌದ್ಧ ವಿಹಾರದಲ್ಲಿ ಬೌದ್ಧ ಸನ್ಯಾಸಿಗಳು ಮಾಡುವ ಧಾರ್ಮಿಕ ವಿಧಿವಿಧಾನಗಳು ಮತ್ತು ಪ್ರಾರ್ಥನೆಗಳನ್ನು ನೋಡಬಹುದು. ನೋಡೋದಕ್ಕೆ ಅವರು ಮಾಡುವ ಪ್ರಾರ್ಥನೆ ತುಂಬಾ ಒಂಥರ ಆಕರ್ಷಣೀಯವಾಗಿರುತ್ತೆ. ಈ ಒಂದು ವಾತಾವರಣ ಪ್ರಶಾಂತವಾಗಿದ್ದು ಧ್ಯಾನ ಮತ್ತು ಪ್ರಾರ್ಥನೆಗೆ ಮಾಡಿಸ್ದಂಗಿದೆ. ಇಲ್ಲಿ ಬಂದಾಗ ಒಂದು 10 ನಿಮಿಷ ಕೂತು ಧ್ಯಾನವನ್ನು ಮಾಡಿದ್ರೆ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಅನಿಸುತ್ತೆ. ಈ ಬೌದ್ಧ ವಿಹಾರದ ಗೋಡೆಗಳ ಮೇಲೆ ಬೌದ್ಧ ಪುರಾಣದ ದೇವರುಗಳು ಮತ್ತು ರಾಕ್ಷಸರ ವರ್ಣರಂಜಿತ ಬಣ್ಣದ ಭಿತ್ತಿ ಚಿತ್ರಗಳನ್ನು ಬಿಡಿಸಲಾಗಿದೆ. ಇದಂತೂ ನೋಡೋದಕ್ಕೆ ತುಂಬಾ ಆಕರ್ಷಣೀಯವಾಗಿ ಚೆನ್ನಾಗಿದೆ. ಇನ್ನು ಇತಿಹಾಸಕ್ಕೆ ಹೋಗೋದಾದರೆ, ಆಗ ದಲೈ ಲಾಮಾ ಅವರು ಭಾರತದಲ್ಲಿ ಉಳಿದುಕೊಳ್ಳಲು ನನಗೆ ತಂಪಾದ ಜಾಗ ಬೇಕು ಎಂದು ಕೇಳಲು ನೆಹರೂರವರು ಸರ್ಕಾರ ಮತ್ತು ಅಧಿಕಾರಿಗಳೊಂದಿಗೆ ಚರ್ಚಿಸಿ 2 ಸ್ಥಳಗಳನ್ನು ಗುರುತಿಸ್ತಾರೆ. ಮೊದಲನೆಯದು ಉತ್ತರ ಭಾರತದ ಧರ್ಮಶಾಲಾ, ಮತ್ತೊಂದು ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನಲ್ಲಿರುವ ಈ ಬೈಲುಕೊಪ್ಪ. ಹೀಗೆ ಭಾರತದಲ್ಲಿ ಟಿಬೇಟಿಯನ್ನರು ಉಳಿದುಕೊಳ್ಳಲು ಅನುಮತಿ ಸಿಕ್ಕಿದ ನಂತರ ಅಂದಿನ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು ಟಿಬೇಟಿಯನ್ನರಿಗೆ ಆಶ್ರಯವನ್ನು ಕಲ್ಪಿಸಲು ಸುಮಾರು 3,000 ಎಕರೆ ಜಾಗವನ್ನು ಬಿಟ್ಟುಕೊಡ್ತಾರೆ. ಟಿಬೇಟಿಯನ್ನರಿಗೆ ಉಳಿದುಕೊಳ್ಳಲು ಸ್ಥಳ ನೀಡಿದ ಭಾರತ ಅವರಿಗೆ ಪೌರತ್ವದ ಹಕ್ಕನ್ನು ಕೊಡೋದಿಲ್ಲ. ಟಿಬೇಟಿಯನ್ನರ ಮಕ್ಕಳು ಇಲ್ಲೇ ಹುಟ್ಟಿ ಬೆಳೆದರೂ ಕೂಡ 17 ವರ್ಷ ತುಂಬಿದ ನಂತರ ಭಾರತದಲ್ಲಿ ಇರಲು ಸರ್ಕಾರದ ಅನುಮತಿಯನ್ನು ಪಡೆದುಕೊಳ್ಳಲೇಬೇಕು. ಹೀಗೆ ಅವರು ಪರ್ಮಿಷನ್ ತಗೋಬೇಕಾದ್ರೆ ಅವರು ಅವರ ತಂದೆ ತಾಯಿಯರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕು. ಅಲ್ಲದೆ ಟಿಬೇಟಿಯನ್ನರು ಭಾರತದಲ್ಲಿ ಯಾವುದೇ ರೀತಿಯ ಪ್ರಾಪರ್ಟಿಯನ್ನು ತಗೊಳ್ಳೋದಾಗಲಿ ಸೇಲ್ ಮಾಡೋದಾಗಲಿ ಮಾಡುವ ಅಧಿಕಾರ ಅವರಿಗಿಲ್ಲ. 1357ರಿಂದ 1419 ನಡುವಿನ ಕಾಲಮಾನದಲ್ಲಿ ಜೀವಿಸಿದ್ದಂತಹ ಸೆಂಗೋಧಾಪ ಎಂಬ ಬೌದ್ಧ ಭಿಕ್ಷುಗಳೊಬ್ಬರು ದಲೈ ಲಾಮಾ ಎನ್ನುವ ಪರಂಪರೆಯನ್ನು ಆಚರಣೆಗೆ ತಂದರು. ದಲೈ ಲಾಮಾ ಎನ್ನುವುದು ಬೌದ್ಧ ಧರ್ಮ ಗುರು ಪರಂಪರೆಗೆ ಸಂದ ಒಂದು ಪೂಜನೀಯ ಹೆಸರು. ಟಿಬೇಟಿಯನ್ನರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ 15 ದಿನಗಳ ಕಾಲ ಹೊಸ ವರ್ಷದ ಹಬ್ಬವನ್ನು ಆಚರಿಸ್ತಾರೆ. ಆ ಸಮಯದಲ್ಲಿ ಅವರು ವರ್ಣರಂಜಿತ ಟಿಬೇಟಿಯನ್ ನೃತ್ಯಗಳು ಮತ್ತು
ಬೌದ್ಧ ದೇವತೆ ಚಿತ್ರಿಸಿರುವ ಕಸೂತಿ, ತಂಗ್ಸಾಕ್ ಟಿಬೇಟಿಯನ್ ರೇಷ್ಮೆ ಚಿತ್ರಕಲೆ ಪ್ರದರ್ಶನ ಇದೆಲ್ಲ ಇರುತ್ತೆ. ಆ ಸಮಯದಲ್ಲಿ ಇಲ್ಲಿಗೆ ಭೇಟಿ ನೀಡಿದರೆ ತುಂಬ ಚೆನ್ನಾಗಿರುತ್ತೆ. ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳು ಇಲ್ಲಿಗೆ ಭೇಟಿ ನೀಡೋದಕ್ಕೆ ಉತ್ತಮ ಸಮಯ. ಗೋಲ್ಡನ್ ಟೆಂಪಲನ್ನು ನೋಡಿಕೊಂಡು ನಗುಮೊಗದ ಟಿಬೇಟಿಯನ್ನರಿಗೆ ಆದಷ್ಟು ಬೇಗ ಸ್ವಾತಂತ್ರ್ಯ ಸಿಗಲಿ ಎಂದು ಆಶಿಸುತ್ತಾ ನಮ್ಮ ಊರಿನ ಕಡೆ ಹೊರಡ್ರಿ.